ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಡೇ 3 ಬ್ರೇಕ್ಫಾಸ್ಟ್ ಸೀರೀಸ್. ಇವತ್ತು ನ್ಯೂಟ್ರಿಯೆಂಟ್ ರಿಚ್ ಆಗಿರುವಂಥ ಬಿಸಿಬೇಳೆ ಬಾತ್ ರೆಸಿಪಿಯನ್ನು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾ ಸುಲಭ ರೆಸಿಪಿ. ನಿಮಗೆ 15 ನಿಮಿಷದಲ್ಲಿ ಈ ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆ ಬಾತನ್ನು ಹೇಗೆ ಮಾಡೋದಂತ ನೋಡುವ. ಈ ಬಿಸಿಬೇಳೆ ಬಾತ್ ರೆಸಿಪಿಗೆ ನಾನು ಅಕ್ಕಿ ಮತ್ತು ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ನಾನಿಲ್ಲಿ 1 ಕಪ್ಪಿನಷ್ಟು ಅಕ್ಕಿಗೆ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ನೀವು 2 ಕಪ್ ಅಕ್ಕಿ ತಗೊಂಡ್ರೆ 1 ಕಪ್ಪಿನಷ್ಟು ತೊಗರಿಬೇಳೆ ತಗೊಳ್ಬೇಕು. ಅಂದರೆ ಅರ್ಧದಷ್ಟು ಅಕ್ಕಿ ಎಷ್ಟು ತಗೊಳ್ತೀರಾ ಅದರ ಅರ್ಧದಷ್ಟು ತೊಗರಿಬೇಳೆ. ಈಗ 1 ಕಪ್ ಅಕ್ಕಿ ಮತ್ತು ಅರ್ಧ ಕಪ್ಪಿನಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ 4 ರಿಂದ 5 ಸಲ ತೊಳೆದು ಬಿಟ್ಟು ನಾನು ಇದನ್ನು ಒಂದು 5 ನಿಮಿಷ ನೆನೆಸ್ಕೋತಾ ಇದ್ದೀನಿ. ಇದು ನೆನೆಸ್ತಾ ಇರುವಾಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಆಲೂಗಡ್ಡೆ 1 ಇಡೀ ಆಲೂಗಡ್ಡೆ ಹಾಕಿದ್ದೀನಿ ಕುಕ್ಕರಲ್ಲಿ. ಆಮೇಲೆ ಬೀನ್ಸ್ ಅನ್ನ 4 ರಿಂದ 5 ಕಟ್ ಮಾಡಿ ಹಾಕಿದ್ದೀನಿ. ಕ್ಯಾರೆಟ್ 1 ಇಡೀ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಹಸಿ ಬಟಾಣಿಯನ್ನು ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದ್ರೆ ಒಣಗಿರೋ ಬಟಾಣಿ ಕೂಡ ನೆನೆಸ್ಬಿಟ್ಟು ಹಾಕೋಬಹುದು. ಈಗ ನಾನು ಸೋಕ್ ಮಾಡಿರುವಂಥ ಅಕ್ಕಿ ಮತ್ತು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಚೆಲ್ಬಿಡಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ 5 ಕಪ್ಪಿನಷ್ಟು ನೀರು. ನೀವು ಯಾವ ಕಪ್ ಮೆಜರ್ಮೆಂಟ್ ಅಕ್ಕಿ ಮತ್ತು ಬೇಳೆ ತಗೊಂಡಿದ್ರಲ್ಲ ಅದೇ ಕಪ್ಪಿನಲ್ಲಿ ನೀವು 5 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾವು ಎಣ್ಣೆ ಯಾಕೆ ಹಾಕೋದ್ರಂದ್ರೆ ಬೇಳೆ ಬೇಗನೆ ಬೇಯಲಿಕ್ಕೋಸ್ಕರ, ಆಮೇಲೆ ಇದು ಅಕ್ಕಿ ಬೇಳೆ ಎಲ್ಲ ಬೇಗ ಬೇಯಲಿಕ್ಕೋಸ್ಕರ ಎಣ್ಣೆ ಹಾಕೋದು. ನಿಮ್ಗೆ ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಈಗ ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ನಾನು 4 ವಿಸಿಲ್ಲು ಕುಕ್ಕರಲ್ಲಿ ತೆಗಿತೀನಿ. ಕುಕ್ಕರನ್ನ ಸೈಡಲ್ಲಿ ಇಟ್ಬಿಟ್ಟು ಈಗ ಬಾಣಲೆಯಲ್ಲಿ ನಾವು ಮಸಾಲೆ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆ 1 ಟೇಬಲ್ ಸ್ಪೂನ್ಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ. 2 ಒಣಮೆಣಸಿನ್ಕಾಯಿ, 1 ಇಡೀ ಈರುಳ್ಳಿಯನ್ನ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಫ್ರೆಶ್ ಆಗಿರುವಂತ ಕರಿಬೇವನ್ನ ಹಾಕೊಳ್ಳಿ ಇದಕ್ಕೆ. ಆಮೇಲೆ ನಾವಿದನ್ನ ಒಂಚೂರು ಫ್ರೈ ಮಾಡ್ಕೋಬೇಕು. 1 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ 15 ಗೋಡಂಬಿಯನ್ನು ಹಾಕೊಂಡಿದ್ದೀನಿ. ಗೋಡಂಬಿ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಎಷ್ಟು ತನಕ ಅಂದರೆ ಗೋಡಂಬಿ ಮತ್ತು ನೀರುಳ್ಳಿ ಎಲ್ಲ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಈ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡುವಾಗೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ಈಗ ಕಂದು ಬಣ್ಣ ಬಂದ ಮೇಲೆ ಟೊಮೆಟೊ 1 ಇಡೀ ಟೊಮೆಟೊವನ್ನು ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈ ಉಪ್ಪು ಯಾಕೆ ಹಾಕೋದಂದರೆ ಟೊಮೆಟೊ ಬೇಗನೆ ಬೇಯುತ್ತೆ. ಇಲ್ಲ ಅಂದರೆ ಆ್ಯಕ್ಚುಲಿ ಉಪ್ಪನ್ನು ನೀವು ಲಾಸ್ಟಿಗೆ ಹಾಕೋಬೋದು, ಆದರೆ ಟೊಮೆಟೊ ಬೇಗನೆ ಬೇಯುತ್ತೆ ಉಪ್ಪು ಹಾಕೋದ್ರಿಂದ. ಹಾಗಾಗಿ ನಾನು ಈ ಸ್ಟೇಜಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ. ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ಇದೀಗ ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪೌಡ್ರನ್ನು ಹಾಕ್ಕೊಂಡು ಪುನಃ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಟೊಮೆಟೊ ಇನ್ನೂ ಸಾಫ್ಟ್ ಆದಮೇಲೆ ನಾನು ಬಿಸಿಬೇಳೆ ಬಾತ್ ಪೌಡರ್ನ 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಖಾರಕ್ಕೆ, ಆಮೇಲೆ ಬಿಸಿಬೇಳೆ ಬಾತ್ ಪೌಡರ್ 4 ಟೇಬಲ್ ಸ್ಪೂನ್. ಇದಕ್ಕೆ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ನಾನು 1/4 ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡಿ ಹಾಕಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಸಾಲೆ ಬೇಯಬೇಕು. ಹಾಗಾಗಿ ನಾನು ಒಂಚೂರು ನೀರು ಹದ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಕಮ್ಮಿ ಅಂದರೆ 3 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಹುಳಿ ನೀರನ್ನು ಹಾಕೋಬೇಕು. ಒಂದು ಚಿಕ್ಕ ಪೀಸ್ನಷ್ಟು ಹುಳಿಯನ್ನು ನೀರಲ್ಲಿ ನಾನು ಕಲಿಸ್ಕೊಡ್ತೀನಿ, ಬಿಸಿ ನೀರಲ್ಲಿ. ಅದರ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಈಗ ನೋಡಿದರೆ ಕುಕ್ಕರ್ ಚೆನ್ನಾಗಿ ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಅಕ್ಕಿ, ಬೇಳೆ, ವೆಜಿಟೇಬಲ್ ಎಲ್ಲ ಒಂದು ಅರ್ಧ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಈಗ ಈ ಬೇಯಿಸಿಟ್ಟಿರುವ ಅಕ್ಕಿ ಆಗಲಿ, ಬೇಳೆ ಆಗಲಿ, ಇಲ್ಲ ವೆಜಿಟೇಬಲ್ ಆಗಲಿ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ಈ ಮಸಾಲೆಗೆ. ಈಗ ಮಸಾಲೆ ಚೆನ್ನಾಗಿ 3 ರಿಂದ 4 ನಿಮಿಷ ಫ್ರೈ ಆಗಿತ್ತಲ್ಲ, ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಿರಬೇಕು ಆ ಪೌಡರ್ದು. ಬಿಸಿಬೇಳೆ ಬಾತ್ ಪೌಡರ್ ಆಗಿರ್ಬೋದು, ಚಿಲ್ಲಿ ಪೌಡರ್ದು ಹಸಿ ವಾಸನೆ ಹೋದ್ಮೇಲೆ ನಾವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡುವಾಗ ಒಂದು 2 ಗ್ಲಾಸ್ ಆದರೂ ನೀರು ಹಾಕ್ಕೊಳ್ಳಿ. ಹದವನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಥರ 1 ಗ್ಲಾಸ್ ಹಾಕಿ ನಾನು ನೋಡಿಬಿಟ್ಟು ಪುನಃ ಇನ್ನೊಂದು ಗ್ಲಾಸ್ ಹಾಕಿದ್ದೀನಿ. ಸೊ ಟೋಟಲ್ ಆಗಿ 2 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಮ್ಮೆ ಗಂಟಾಗಿರುತ್ತೆ, ಅಕ್ಕಿ ಆಗಲಿ ಬೇಳೆ ಆಗಲಿ ಕೆಲವೊಮ್ಮೆ ಗಂಟಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇಂಪಾರ್ಟೆಂಟು. 1 ರಿಂದ 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಮುಚ್ಚಳನ ಮುಚ್ಚಿ 1-2 ನಿಮಿಷ ಇದನ್ನು
ಬೇಯಿಸ್ಕೋಬೇಕು. ಇದನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಬೇಳೆಗೆ, ಅಕ್ಕಿಗೆ, ವೆಜಿಟೇಬಲ್ಸ್ಗೆಲ್ಲ, ತರಕಾರಿಗೆಲ್ಲ ಎಳ್ಕೋಬೇಕು. ಹಾಗಾಗಿ ಈಗ ಮೇಲಿಂದ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಬಿಸಿಬೇಳೆ ಬಾತ್ ರೆಸಿಪಿ ರೆಡಿ ಆಗುತ್ತೆ. ಬರೇ 15 ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಕೋಬೋದು. ನೀವು ಬ್ರೇಕ್ಫಾಸ್ಟಿಗಾಗಲಿ, ಕೆಲವರು ಲಂಚ್ಗೆ ಕೂಡ ಬಿಸಿಬೇಳೆ ಬಾತನ್ನು ತಿಂತಾರೆ, ಅದನ್ನು ಮಾಡಿಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.